ಆನೆದು ತರಬೇತಿ ಈಗ ನಾವು ಹಿಡಿದ ನಂತರ ಆನೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಆನೆದು ತರಬೇತಿಗೆ ಅದರಲ್ಲಿ 2 ವಿಧ ಏನಿದೆ. ಒಂದು ಓಪನ್ ಮೆಥಡ್ ಅಂದರೆ ಕುತ್ತಿಗೆ ಹಗ್ಗನ ಒಂದು ಮರಕ್ಕೆ ಕಟ್ಟೋದು, ಹಿಂದೆ ಕಾಲದ ಹಗ್ಗ ಹಾಕಿ ಒಂದು ಮರಕ್ಕೆ ಹಿಂದೆ ಮರಕ್ಕೆ ಕಟ್ಟೋದು ಓಪನ್ ಮೆಥಡ್ ಅಂತ. ಮತ್ತು ಅದರಲ್ಲಿ ಸ್ವಲ್ಪ ಆನೆಗಳು ಎಳೆದಾಡೋದು ಮಾಡುವಾಗ ಕುತ್ತಿಗೆ ಗಾಯ ಆಗೋದು, ಕಾಲಿಗೆ ಗಾಯ ಆಗೋದು ಇದೆಲ್ಲ ತೊಂದರೆ ಇರೋದ್ರಿಂದ ಕ್ರಾಲ್ ಮೆಥಡ್ ಅಂತ, ಕ್ರಾಲ್ ಕೇಜ್ ಬಿಲ್ಡ್ ಮಾಡಿ ಆ ಕ್ರಾಲ್ ಒಳಗಡೆ ಅದ ಕೂಡ ಹಾಕಿ ಅದು ಆನೆನ ಹಗ್ಗಗೆಲ್ಲ ಬಿಚ್ಚಿ ಫ್ರೀಯಾಗಿ ಬಿಡ್ತೀವಿ. ಸೊ ಹೊರಗಿಂದನೇ 2 ಪಾರ್ಟಿಷನ್ ಗ್ಯಾಪ್ನ ಇದರಲ್ಲಿ ನಾವು ಮೈ ತಿಕ್ಕೋದು ಇದೆಲ್ಲ ಮಾಡಿ ಅದನ್ನು ಅದು ಫಸ್ಟ್ ಸೆನ್ಸಿಟಿವಿಟಿ ಟು ಟಚ್ ಅಂತ ಹೇಳ್ತೇವೆ. ನಾವು ಮುಟ್ಟುವಾಗ ಈಗ ನಮ್ಮ ಮೈ ಮಿಟ್ಟಿದಾಗ ನಮಗೆ ಕಚಗುಳಿ ಆದಂಗೆ ಅವಕ್ಕೆ ಕಾಡಲ್ಲೇ ಇದ್ದದ್ದು, ಅದಕ್ಕೆ ಯಾರು ಮುಟ್ಟಿ ಬೇರೆ ಆನೆ ಮುಟ್ಟಿದ್ದು ಬಿಟ್ಟರೆ ಬೇರೆ ಮನ್ಸೂರ್ದು ಟಚ್ ಅದು ಇದನ್ನೆಲ್ಲ ಇದಾಗೋದಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ದಿವಸ ಅದನ್ನು ಮೈಯೆಲ್ಲ ಕೆರೆದು ಮಾಡಿ ಅದನ್ನು ಆ ಕಚಗುಳಿನೆಲ್ಲ ನಿಲ್ಲಿಸಿ ಅದು ಸಮಾಧಾನಕ್ಕೆ ಬಂದ ನಂತರ ಮೆಲ್ಲ ಒಂದೊಂದೇ ವಿದ್ಯಾಭ್ಯಾಸನ ಅದಕ್ಕೆ ಕಲಿಸ್ತಾ ಬರ್ತೀವಿ. ಆ ರೀತಿ ಅದೊಂದು ಯಾವಾಗ ನಾವು ಪ್ರಯತ್ನ ಪಡ್ತೀವಿ ಅದೇ ಆ ರೀತಿ. ಕೆಲವೊಂದು ಆನೆಗಳು 1 ತಿಂಗಳೊಳಗಡೆ ಪಳಗಿ ಬಿಡ್ತದೆ, ಕೆಲವೊಂದು ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಅದು ಆ ಸ್ಕಿಲ್ ಆಫ್ ದಿ ಅಟೆಂಡರ್ ಯಾವ ರೀತಿ ಅಟೆಂಡ್ ಮಾಡ್ತಾನೆ, ಅದು ಯಾವ ರೀತಿ ನಾವು ತರಬೇತಿ ಕೊಡ್ತೀವಿ ಅದರ ಮೇಲೆಲ್ಲ ಡಿಪೆಂಡ್ ಆಗಿರ್ತದೆ ಅದರಲ್ಲಿ ತರಬೇತಿ. ಸೊ ತದನಂತರ ಅದನ್ನ ಕ್ರಾಲಿಂದ ಹೊರಗೆ ತೆಗೆಯೋದು. ಈಗ ಅದರ ಮನಸ್ಥಿತಿ ಹೇಗಿರ್ತದೆ ಆಗ ಸ್ವಲ್ಪ ನಾವು ಎಚ್ಚರದಲ್ಲಿರಬೇಕು. ಹೊರಗೆ ತೆಗೆದಾಗ ಇನ್ನೇನು ನನ್ನ ಬಂಧನದಿಂದ ನಾನು ಬಿಡುಗಡೆ ಆಯಿತು, ಆಗ ನಾನು ಇವ್ರನ್ನ ಒಂದು ಸರ್ತಿ ಚಾಲೆಂಜ್ ಮಾಡ್ತೀನಿ, ತಪ್ಪಿಸ್ಕೊಂಡು ಹೋಗ್ತೀನಿ ಹೇಳುವಂಥ ಒಂದು ಪ್ರಯತ್ನ ಇರ್ತದೆ. ಆಗ ಸ್ವಲ್ಪ ನಾವು ಎಚ್ಚರಿಕೆ ತಗೊಳ್ಬೇಕು. ಅದಾದ ನಂತರ ಹೊರಗೆ ಕಟ್ಟಿ ಹಾಕಿ ನಂತರ ನೀರಿಗೆ ತಗೊಂಡು ಹೋಗೋದು, ನೀರಿನಲ್ಲಿ ಮಲಗಿಸಿ ಅದರ ಮೈ ಉಜ್ಜೋದು. ಅದೊಂದು ಟೈಮಿಗೆ ಒಂದು ಸ್ವಲ್ಪ ಅದಕ್ಕೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕು. ತದನಂತರ ಕಮಾಂಡ್ಸ್ ಅದಕ್ಕೆ ಇಂಥ ಭಾಷೆ ಯಾವುದು ಮಲಗು, ಏಳು, ನಿಲ್ಲು, ತಿರುಗು ಅದು ಇದು ಅಂತೆಲ್ಲ ಹೇಳೋದು. ತದನಂತರ ಮೆಲ್ಲ ಅದಕ್ಕೆ ಕಲಿಸಿ ಅದಕ್ಕೆ ಪೂರ್ತಿ ತರಬೇತಿ ಕೊಡೋದಷ್ಟೇ. ಇನ್ನು ದಸರಾಕ್ಕೆ ಅಂಬಾರಿ ಹೊರಲಿಕ್ಕೆ ಅಂತೇಳಿ ಇದೆ. ಅಂಬಾರಿ ಹೊರಲಿಕ್ಕೆ ನಾವು ಆನೆ ಕೊಡಬೇಕು ಪ್ರತಿ ವರ್ಷ. ಸೊ ಅಂಬಾರಿ ಹೊರಲಿಕ್ಕೆ ಅದಕ್ಕೆ ದಷ್ಟಪುಷ್ಟವಾಗಿರಬೇಕು, ಮೇಯ್ದಿರಬೇಕು. ಅಷ್ಟು ಎಲ್ಲ ಸೇರುವಾಗ 1000 kg ಭಾರ ಹೊರುವಂಥ ತಾಕತ್ತು ತಗೊಂಡು ಬನ್ನಿ ಮಂಟಪದವರೆಗೆ ನಡೆಯುವಂಥ ತಾಕತ್ತು ಬೇಕು. ಇದನ್ನೆಲ್ಲ ನೋಡಿಕೊಂಡು ನಾವು ಅದಕ್ಕಿರುವಂಥ ಆನೆಗಳನ್ನು ಸೂಕ್ತವಾಗಿ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಮೊದಲಿಂದ ಇದು ಬರ್ತಾಯಿತ್ತು. ಫಸ್ಟು ನಮ್ಮ ದ್ರೋಣ ಸುಮಾರು ವರ್ಷ, ದ್ರೋಣ ಅಕಾಲಿಕ ಮರಣ ಆದ ನಂತರ ಅರ್ಜುನ ತೆಗಿತಾಯಿತ್ತು. ಅಲ್ಲಿಂದ 2ನೇ ಸತಿಗೆ ಅರ್ಜುನ ಏನೋ ಒಂದು ಸಣ್ಣ ಅಲ್ಲಿ ತಪ್ಪಾಗಿದ್ದು, ಆನೆದು ತಪ್ಪಲ್ಲ ಅದು, ಮಾವುತ ಮೇಲೆ ಕೂತ ಒಂದು ತಪ್ಪು ಯಾವುದು ಮುಂದೆ ಆನೆದು ಇದರಲ್ಲಿ ಒಂದು ಹೆಣ್ಣಾನೆಗೆ ಇದು ಏನೋ ಒಂದು ತಟ್ಟುವಾಗ ಅದರ ಮೇಲೆ ಅವನು ಸರಿಯಾಗಿ ಕೂತ್ಕೊಂಡಿರಲಿಲ್ಲ, ಅವನು ಕೆಳಗೆ ಬಿದ್ದ. ಅವನು ಕೆಳಗೆ ಬೀಳುವಾಗ ಅವನ ತಲೆ ಆ ತೊಟ್ಟಿದ್ದು ನೀರು ಕುಡಿಯೋ ತೊಟ್ಟಿದ್ದು ಕಲ್ಲದ ಎಡ್ಜಿಗೆ ತಲೆ ಬೆಡೀತು, ಬಡಿದಾಗ ಅವನು ಸತ್ಕೊಂಡೋದ. ಸೊ ಅದಕ್ಕಿದು ಆನೆಗೆ ಮನುಷ್ಯನ ಕೊಲ್ಲೋದು ಅಂತ ಹೇಳುವಂಥ ಇದು ಬಂತು. ಸೊ ಅದು ಬಂದಾಗ ಪುನಃ ಅದನ್ನು ಇದು ಮಾಡಿ ಅದನ್ನು ಅರ್ಜುನನ ಹೊರಿಸಿದಾಯಿತು. ಪುನಃ ಅರ್ಜುನನ ಇಲ್ಲ, ಅದು ಆ ರೀತಿ ಆಗಿಲ್ಲ, ಅದು ತಪ್ಪು ಆನೆದಲ್ಲ, ಅದು ತಪ್ಪು ಬೇರೆ ಎಲ್ಲ ಆಗಿದ್ದಿದೆ, ಅದು ಆಗೋದಿಲ್ಲ, ಹಿಂಗೆ ಮಾಡೋದಿಲ್ಲ, ತೆಗಿಸ್ತೀವಿ ಅಂತೇಳಿ ಅರ್ಜುನನ ಕೈಯಲ್ಲೇ ಪುನಃ ಅಂಬಾರಿ ಹೊರಿಸಿದಾಯಿತು. ಅಭಿಮನ್ಯುವಿಗೆ ಚಾರ್ಜ್ ಬಂತು. ಈಗ ಅಭಿಮನ್ಯು ಈ ವರ್ಷ ನಿವೃತ್ತಿ ಅಂತೇನೋ ಹೇಳ್ತಾ ಇದ್ದಾರೆ, ಈ ವರ್ಷ ಕೊನೆಯ ದಸರಾ ಅಂತ ಹೇಳ್ಕೊಂಡು. ಸೊ ಮುಂದಕ್ಕೆ ಈಗ ಇದೆ ನಮ್ಮ ಇಲ್ಲೇ ಧನಂಜಯ ಬೇಕಾದಷ್ಟು ಆನೆಗಳು ಇದ್ದಾವೆ. ಎಲ್ಲ ತಯಾರಿ ನಾವು ಕೊಡ್ತಾ ಇದ್ದೇವೆ. ಇಲ್ಲೇ ಈಗಲೇ ಲಾರಿ ಹಚ್ಚಿ ಮರಳು ಮೂಟೆ ಮೇಲೆ ಬೆನ್ನ ಮೇಲೆ ತೂಗ್ಬಿಟ್ಟು ಮರಳಿ ಮೂಟೆ ಹಾಕಿ ಅದಕ್ಕೆಲ್ಲ ಅಷ್ಟು ಭಾರ ನಡೆಸೋದು, ಹೊತ್ಕೊಂಡು ನಡೆಯುವಂಥದ್ದು ಇದೆ. ಪ್ರಶಾಂತ ಎಲ್ಲ ಇದೆ ನಮ್ಮ ಹತ್ರ ಆನೆಗಳು, ಏನು ಅಂತ ತೊಂದರೆ ಇಲ್ಲ. ಇನ್ನು ಇದಕ್ಕೆ ದಸರಾಕ್ಕೆ ಆನೆಗಳು ಹೋಗಲಿಕ್ಕೆ ಎಲಿಫೆಂಟ್ ಈಗ ನಾವು ಹೇಳ್ತೀವಿ ಆನೆದು ಮೆಮೊರಿ ಅಂತ. ಅದೇ ಆಗಲೇ ನಾನು ಹೇಳಿದೆ, ಒಂದು ಜಾಗದಲ್ಲಿ ಅದಕ್ಕೆ ಎಲ್ಲಿಯಾದರೂ ಗುಂಡು ಹೊಡೆದಿದ್ದರೆ ಅಥವಾ ಅದು ಪಟಾಕಿ ಹೊಡೆಯೋದು ಅಥವಾ ಇನ್ನೇನಾದರೂ ಒಂದು ಅದಕ್ಕೆ ತೊಂದರೆ ಮಾಡಿದರೆ ಅದರ ಮನಸ್ಸಲ್ಲಿ ಇರ್ತದೆ. ಅದರ ಜೀವಿತಾವಧಿಯಲ್ಲಿ ಇಂಥ ಜಾಗದಲ್ಲಿ ನನಗೆ ತೊಂದರೆ ಆಗಿದೆ, ಯಾರು ಮಾಡಿದ್ದಾರೆ ಏನು ಅಂತ ಗೊತ್ತಿರೋದಿಲ್ಲ, ಬಟ್ ಇಂಥ ಜಾಗದಲ್ಲಿ ತೊಂದರೆ ಆಗಿದೆ ಅಂದರೆ ಅವತ್ತು ಬಂದಲ್ಲಿ ಏನಾದರೂ ಒಂದು ಮನಸ್ಸು ಸಿಕ್ಕರೆ ಮನಸ್ಸನ, ಇಲ್ಲಾಂದರೆ ಗಿಡ ಮರ ತೆಂಗು ಗಿಂಗು ಅದು ಇದು ಅಡಿಕೆ ಇಂಥದ್ದನ್ನೆಲ್ಲ ಕಾಫಿ ಗಿಡದನ್ನೆಲ್ಲ ಮುರಿದಾಕಿ ಹೆಚ್ಚು ನಷ್ಟ ಮಾಡಿ ಹೋಗ್ತದೆ. ಅದರಿಂದ ಆಗೋಷ್ಟು ನಾವು ಅದಕ್ಕೆ ಹಾನಿ ಮಾಡಲಿಕ್ಕೆ, ಅದರ ಮನಸ್ಸಿಗೆ ನೋವು ಮಾಡಲಿಕ್ಕೆ ಹೋಗಬಾರ್ದು. ಸೊ ಈಗ ಆನೆಗಳದ್ದು ದೃಷ್ಟಿ ಈಗ ಸುಮಾರು ಇದರಲ್ಲಿ ಈಗ ನೀವು ನೋಡಿರಬೇಕು, ಒಬ್ಬ ಟವಲ್ ಇಟ್ಟು ಕೈಗೆ ಬಿಳಿ ಟವಲ್ ಹಾಕ್ಕೊಂಡು ಆನೆನ ನಿಲ್ಲಿಸ್ತದೆ, ನೋಡಿದ್ದೀರ ನೀವು? ಅದೊಂದು ಇದೆಯಲ್ಲ ಒಂದು. ಸೊ ಇದು ಏನು ಅಂತ ಹೇಳಿದ್ರೆ ಆನೆಗೆ ದೂರದೃಷ್ಟಿ ಇಲ್ಲ, ಸಮೀಪ ದೃಷ್ಟಿ. ದೂರದೃಷ್ಟಿ ಇಲ್ಲ, ದೂರಕ್ಕೆ ಅದಕ್ಕೆ ಸ್ಮೆಲ್ಲಲ್ಲಿ ಮಾತ್ರ ಅದು ಹಿಡಿತದೆ, ಬಿಟ್ಟರೆ ಇದರಲ್ಲಿ ಇದಿಲ್ಲ ಸಮೀಪ ದೃಷ್ಟಿ. ಆ ಸಮೀಪ ದೃಷ್ಟಿ ಇರೋದರಿಂದ ಈ ಬಿಳಿ ಬಟ್ಟೆ ಹಾಕೊಳ್ಳೋ ಹಿಂದುಗಡೆ ಇರುವಂಥ ವೈಜ್ಞಾನಿಕವಾದಂಥವಾಗಿ ನಾವು ಒಂದು ವಿಮರ್ಶೆ ಮಾಡಿದರೆ, ಅವನು ಬಿಳಿ ಬಟ್ಟೆ ಹಾಕ್ಕೊಂಡು ಇದು ಕವರ್ ಮಾಡಿದಾಗ
ಈಗ ನಿಮಗೆ ಗೊತ್ತಿದೆ ಒಂದರಲ್ಲಿ ಈಗ ರಿಫ್ಲೆಕ್ಷನ್ ಆಫ್ ದ ಲೈಟ್, ಆ ರಿಫ್ಲೆಕ್ಷನ್ ಆಫ್ ದ ಲೈಟಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ವೈಟ್ ಬಾಡೀಸ್ ರಿಪೆಲ್ಸ್ ಅಬ್ಸರ್ವ್ಸ್ ದ ಹೀಟ್, ಬ್ಲ್ಯಾಕ್ ಬಾಡೀಸ್ ರಿಪೆಲ್ಸ್ ದ ಹೀಟ್. ಈಗ ಇದೇನಾಗ್ತದೆ, ಇವನು ಬಿಳಿ ಬಟ್ಟೆ ಹಾಕ್ಕೊಂಡು ಹಿಂಗೆ ಇದಕ್ಕೆ ಇದಾಗುವಾಗ ಆ ಸೂರ್ಯನ ಲೈಟ್ ಬೀಳುವಾಗ ಲೈಟ್ ಏನಾಗ್ತದೆ ಆನೆದು ಕಣ್ಣಿಗೆ ರಿಫ್ಲೆಕ್ಟ್ ಆಗ್ತದೆ, ಅದು ಇದಾದ್ಕೊಂಡಾಗ. ಪ್ಲಸ್ ಅದು ಆ್ಯಂಗಲು ಅದು ಏನು ಮಾಡ್ತದೆ, ನೋಡುವಾಗ ಮನುಷ್ಯರನ್ನ ನೋಡಬೇಕು ಅಂತ ಹೇಳುವಾಗ ಕಣ್ಣಿನ ಇದನ್ನು ಇದು ವಿಷನ್ಸಲ್ಲಿ ನಾವು ಹೇಳ್ತೇವೆ ಟೆಲಿಸ್ಕೋಪಿಕ್ ವಿಷನ್, ಬೈನಾಕ್ಯುಲರ್ ವಿಷನ್ ಅಂತ. ನಾರ್ಮಲ್ ವಿಷನ್, ಈಗ ನಾರ್ಮಲ್ ನಾವು ಹಿಂಗೆ ನೋಡುವಾಗ ನಾವು ಈಗ ಅಲ್ಲಿ ತೆಂಗಿನ ಮರ ಉಂಟು, ಇದನ್ನು ಕಣ್ಣಿಗೆಲ್ಲ ಬೀಳ್ತದೆ, ಅಡಿಕೆ ಗಿಡನೂ ಬೀಳ್ತದೆ, ತೆಂಗಿನ ಮರ ಗೇಟು ಬೀಳ್ತದೆ, ಎಲ್ಲ ಬೀಳ್ತದೆ. ದಟ್ ಈಸ್ ನಮ್ಮ ನಾರ್ಮಲ್ ಒಂದು ವಿಷನ್. ಈಗ ನೆಕ್ಸ್ಟ್ ಬಂದಾಗ ಬೈನಾಕ್ಯುಲರ್ ವಿಷನ್. ಸೊ ನಮ್ಮ ಈಗ ಎರಡು ಕಣ್ಣಿಂದ ನಾನು ಹಿಂಗೆ ನೋಡಿದರೆ, ಎರಡು ಕಣ್ಣಿಂದ ನೋಡಿದಾಗ ನನಗೀಗ ಕಾಣೋದು ಈ ತೆಂಗಿನ ಮರ, ಈ ಮನೆಯ ಕಂಬ, ಆ ಗೇಟು, ಇದಿಷ್ಟು ಏರಿಯಾ ಕಾಣ್ತದೆ ನನಗೆ ಕಾಣ್ತದೆ. ದಟ್ ಈಸ್ ಬೈನಾಕ್ಯುಲರ್ ವಿಷನ್. ಸೊ ಬರೀ ನಾನು ಇದನ್ನೇ ನೋಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಮ ಈಗ ಈ ಪಾಯಿಂಟನ್ನೇ ನೋಡಬೇಕು, ನಿಮ್ಮ ಪಾಯಿಂಟನ್ನೇ ನೋಡಬೇಕು, ನಿಮ್ಮದು ರೆಕಾರ್ಡಿಂಗ್ ಪಾಯಿಂಟನ್ನ ಅಥವಾ ನಿಮ್ಮ ಕ್ಯಾಮರಾ ಪಾಯಿಂಟನ್ನೇ ನೋಡಬೇಕಾದ್ರೆ, ಸೊ ನಂದು ಕಣ್ಣು ದೃಷ್ಟಿಕೋನ ತಿರುಗ್ತದೆ, ಸೊ ನಂದು ಫೋಕಸ್ ಅಲ್ಲಿಗೆ ಹೋಗ್ತದೆ. ದಟ್ ಈಸ್ ಕಾಲ್ಡ್ ಟೆಲಿಸ್ಕೋಪಿಕ್ ವಿಷನ್. ಸೊ ನಾರ್ಮಲ್ ವೈಡ್ ಆ್ಯಂಗ್ಯುಲರ್ ವಿಷನ್, ಬೈನಾಕ್ಯುಲರ್ ವಿಷನ್ ಮತ್ತು ಟೆಲಿಸ್ಕೋಪಿಕ್ ವಿಷನ್. ಆ ಟೆಲಿಸ್ಕೋಪಿಕ್ ವಿಷನ್ಗೆ ಬರ್ತದೆ ಅದು. ಇದೇನೋ ಒಂದು ಬಿಳಿ ಬೆಟ್ಟ ಹಿಂಗೆ ಕೈಲಿ ಹಾಕ್ಕೊಂಡು ನಿಂತಿದ್ದು ಹಿಂಗೆ ತೊಳಗೆ ಅದು ಆ ಟೆಲಿಸ್ಕೋಪಿಕ್ ವಿಷನ್ಗೆ ಬಂದುಬಿಡ್ತದೆ ಫೋಕಸ್. ಆ ಫೋಕಸ್ ಬಂದಾಗ ಅದಕ್ಕೆ ಬರೀ ನಮ್ಮ ಕೈಯದು ಆ ಬಿಳಿ ಬಟ್ಟೆ ಟವಲ್ ಏನು ಹಾಕ್ಕೊಂಡಿದ್ದೀವಿ ಅದು ಮಾತ್ರ ಕಾಣೋದು, ಬಿಟ್ಟುಬಿಟ್ಟು ಮನುಷ್ಯನ ಪ್ರಾಣಿಯ ಅದು ಇದು ಅಂತ ಹೇಳೋದು ಕಾಣೋದಿಲ್ಲ. ಸೊ ಅದು ಈ ಪ್ಲಸ್ ಈ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ಪ್ಲಸ್ ಅದು ಅವ್ರ ಕವರ್ ಅದೇ ರೀತಿ ಇಟ್ಕೊಂಡಿರ್ತಾರೆ ಅದನ್ನು, ಪ್ಲಸ್ ಮೂಮೆಂಟ್ ಮಾಡೋದಿಲ್ಲ. ಸೊ ಅದರಿಂದಾಗಿ ಅದು ಕನ್ಫ್ಯೂಷನಲ್ಲಿ ಹಾಗೆ ನಿಂತ್ಕೊಂಡು ಮೆಲ್ಲ 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 ಹಿಂದಕ್ಕೆ ಹೋಗಲಿಕ್ಕೆ ಶುರು ಮಾಡ್ತದೆ. ಇನ್ನು ವೈಜ್ಞಾನಿಕವಾಗಿ ಇನ್ನು ಬೇರೆ ಏನಿಲ್ಲ ಅದರಲ್ಲಿ. ಒಂದು ವೈಡ್ ಆ್ಯಂಗ್ಯುಲರ್ ವಿಷನ್, ಟೆಲಿಸ್ಕೋಪಿಕ್ ವಿಷನ್, ಅಲ್ಲ ಬೈನಾಕ್ಯುಲರ್ ವಿಷನ್, ಟೆಲಿಸ್ಕೋಪಿಕ್ ವಿಷನ್. ಟೆಲಿಸ್ಕೋಪಿಕ್ ವಿಷನ್ ಒಂದು ಕಣ್ಣಲ್ಲಿ ನಾವು ಇಟ್ಟು ಮುಚ್ಚಿ ಒಂದು ಕಣ್ಣಲ್ಲೇ ನೋಡುವಾಗ ಆ ಪಾಯಿಂಟ್, ಪರ್ಟಿಕ್ಯುಲರ್ ಪಾಯಿಂಟ್ನ ನೋಡ್ತೀವಿ ನಾವು. ಆ ಟೆಲಿಸ್ಕೋಪಿಕ್ ವಿಷನ್ನಲ್ಲಿ ಇವನು ಈ ಕೈನ ತೋರಿಸುವಾಗ ಟೆಲಿಸ್ಕೋಪಿಕ್ ವಿಷನ್ಗೆ ಬಂದಾಗ ಅದಕ್ಕೆ ಕಾಣೋದಿಲ್ಲ, ಬರೀ ಅದೊಂದೇ ಕಾಣೋದು, ಆ ಬಟ್ಟೆ ಇದು ಮಾತ್ರ. ಹಂಗಾಗಿ ಅದನ್ನು ಇದು ಮಾಡ್ತಾರೆ ಅಷ್ಟೇ. ರಾತ್ರಿ ಅವಕ್ಕೆ ಚೆನ್ನಾಗಿ ಕಾಣುತ್ತದೆ. ಮತ್ತು ಇನ್ನೊಂದು ಅವು ಮೂರು ಎಲ್ಲ ಅವು ಒಂದು ವಾಸನೆಯಿಂದ ಗ್ರಹಿಸೋದು, ಇನ್ನೊಂದು ದೃಷ್ಟಿಯಿಂದ ನೋಡೋದು, ಮುಖ್ಯ ಚೆನ್ನಾಗಿ ವಾಸನೆಯಿಂದ ಗ್ರಹಿಸೋದು. ಸೊ ಇದೆಲ್ಲದರಿಂದ ಅವು ರಾತ್ರಿ ಅವಕ್ಕೆ ನೈಟ್ ಬ್ಲೈಂಡ್ನೆಸ್ ಇಲ್ಲ, ನೈಟ್ ವಿಷನ್ ಚೆನ್ನಾಗಿದೆ. ನೈಟ್ ವಿಷನ್ನಲ್ಲಿ ಅವು ರಾತ್ರಿ ಹೋಗ್ತದೆ, ತೊಂದರೆ ಇಲ್ಲ, ರಾತ್ರಿ ಮೂವ್ಮೆಂಟ್ ಮಾಡ್ತದೆ, ಸೇವಿಸೋದು ಅಷ್ಟೇ. ಇನ್ನು ಅವು ಅಷ್ಟೇ, ದೇ ಆರ್ ನಾಟ್ ಇದು ನಮ್ಮಂಗೆ ಈಗ ತಗೊಂಡು ಬಂದು ಲಾರಿ ಲೋಡಾದರೆ ಎದುರು ಗುಡ್ಡೆ ಹಾಕಿಬಿಟ್ರು ಸಮೇತ ಅದು ತಿನ್ನೋದಿಲ್ಲ ಆನೆಗಳು. ಈಗ ಒಂದು ಬಿದಿರಿಗೆ ಬಂದರೆ, ಒಂದು ಬಿದಿರು ಮಳೆ ಅಥವಾ ಕಬ್ಬಿನ ಗದ್ದೆಗೆ ಹೋದರೆ ಎಲ್ಲರೂ ಹೇಳ್ತಾರೆ, ಬಂದು ನನಗೆ ಕಬ್ಬನ್ನು ಇಷ್ಟು ತಿಂದುಬಿಡ್ತು ಅಂದರೆ ಅದು ಸುಳ್ಳು. ಅದಕ್ಕೆ ಗೊತ್ತುಂಟು, ಹೆಚ್ಚು ತಿಂದರೆ ನನಗೆ BP ಬರ್ತದೆ ಅಥವಾ ಶುಗರ್ ಬರ್ತದೆ, ಯಾವುದನ್ನ ತಿಂದರೆ ಏನು ಬರ್ತದೆ ಅಂತ ಹೇಳೋದು ಅದಕ್ಕೆ ಗೊತ್ತಿದೆ. ಅದು ಒಂದೋ ಎರಡೋ ಮೂರೋ ಜಳೆ ತಿನ್ಬೋದು ಅಷ್ಟೇ. ಬಟ್ ಈ ಮರಿಗಳು ಅವು ಇವು ಗುಂಪಲ್ಲಿ ಎಲ್ಲ ಹೋದಾಗ ತುಳಿದಾಡಿ ಮಾಡಿ ಕಬ್ಬು ಡಿಸ್ಟ್ರಕ್ಷನ್ ಆಗ್ತದೆ ಬಿಟ್ಟು ಆ್ಯಕ್ಚುಲಿ ಆನೆ ಅಲ್ಲಿ ತಿಂದಿರೋದು ಎಷ್ಟು ಬೇಕೋ ಅಷ್ಟೇ, ತಿನ್ನೋದಿಲ್ಲ. ಈಗ ಈ ಬಿದಿರಿಗೂ ಅಷ್ಟೇ, ಈಗ ಒಂದು ಬಿದಿರಿಗೆ ಹೋದರೆ ಅದು ಅಲ್ಲಿ ಒಂದು ಬಿದಿರಲ್ಲಿ ಒಂದು 50 ಕ್ಲಂಪ್ಸ್ ಇದ್ದರೂ ಸಮೇತ ಒಂದನ್ನೇ ಹೇಳ್ಕೊಳ್ತದೆ. ಅದರಲ್ಲಿ ಎಷ್ಟಿದೆ ಅದನ್ನು ತಿಂದುಬಿಟ್ಟು ಇಟ್ ವಿಲ್ ವಾಕ್, ಮುಂದಕ್ಕೆ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾಳೆಗೆ ನಾನು ಅದನ್ನು ಪೂರ್ತಿ ಮುರಿದು ಹಾಕಿದರೆ ಸತ್ತೋದರೆ ನಾಳೆಗೆ ನನಗೆ ಮೇವಿಲ್ಲ, ನಾಳೆದು ಅದು ಇಟ್ ವಿಲ್ ಹ್ಯಾವ್ ಇಟ್ಸ್ ಥಿಂಕಿಂಗ್, ನಾಳೆಗೆ ನನಗೆ ಬೇಕು ಅಂತ ಹೇಳ್ಕೊಂಡು ಅಂತ. ಸೊ ಅಲ್ಲಿಂದ ಹಂಗೆ ಆನೆನೇ ಆ್ಯಾವ್ರೇಜ್ ಒಂದು ದಿವಸಕ್ಕೆ ಒಂದು ಆನೆಗೆ, ಹೆಣ್ಣಾನೆಗೆ ಒಂದು 200-250 kg ಬೇಕು, ಗಂಡಾನೆಗೆ ದೊಡ್ಡ ಈಗ ಬಲರಾಮ ಇಂಥದ್ದಕ್ಕೆಲ್ಲ 300-350 kg ಫೀಡ್ ಬೇಕು. ಸೊ ಅಷ್ಟು ಆಹಾರನ ಇದು ಮಾಡಲಿಕ್ಕೆ ಆ್ಯಾವ್ರೇಜ್ ಒಂದು 50 ಕಿಲೋಮೀಟ್ರ್, 45ರಿಂದ 50 ಅಥವಾ 60 ಕಿಲೋಮೀಟ್ರು ಅವು ನಡ್ಕೊಂಡು ಒಂದು ದಿವಸಕ್ಕಿರುವಂಥ ಆಹಾರನ ಅವು ಸಂಗ್ರಹಿಸ್ತದೆ. ಸೊ ಒಂದು ದಿವಸಕ್ಕೆ ಒಂದು 50ರಿಂದ 60 ಲೀಟ್ರು 70 ಲೀಟ್ರ್ ನೀರು ಬೇಕಾಗ್ತದೆ ಕುಡಿಯೋದಕ್ಕೆ. ಅದನ್ನು ಅವು ಅಷ್ಟೇ. ಅದರಿಂದ ಈಗ ಆನೆಗಳು ನೀವು ನೋಡಿರಬೇಕು, ಈಗ ನಾವು ಈಗ ಎಲ್ಲೋ ಈಗ ಬಂದೋ ಬಿಸಿಲು ಬೇಸಿಗೆ ಕಾಲ ನಡ್ಕೊಂಡು ಬಂದೋ ಅಥವಾ ಇದರಲ್ಲಿ ಬಂದೋ ದಡ ಅರ್ಜೆಂಟ್ ಕುಡಿಲಿಕ್ಕೆ ನೀರು ಬೇಕು, ಅಥವಾ ಅಲ್ಲಿ ಹೋಟ್ಲಿಂದ ಹೋಗಿ ಟೀ ಕುಡಿಯೋದು ಅಥವಾ ತಣ್ಣೀರು ಕುಡಿಯೋದು, ಅಲ್ಲ ಬಿಸಿಲೇರಿ ಬಾಟ್ಲ್ ಕೈಯಲ್ಲಿ ಹೊತ್ಕೊಂಡು ತಿರುಗೋದು, ಹಂಗೇನಿಲ್ಲ. ಸೊ ಅವು ಬಾಡಿ ಟೆಂಪರೇಚರ್ ಇಟ್ ಈಸ್ ವೆರಿ ಬ್ಯಾಡ್. ನಾವು ಕಲೀಲಿಕ್ಕಿರುವಂಥದ್ದು ಆನೆಗಳಿಂದ ವಾಟ್ ವಿ ಹ್ಯಾವ್ ಟು ಡೆಫಿನೆಟ್ಲಿ ಕಲಿಯಕ್ಕೆ. ಆನೆಗಳು ನೋಡಿ ಬೆಳಿಗ್ಗಿನ ಜಾವ 4 ಗಂಟೆ 4:15 ಗಂಟೆಗೆ ನೀರಿಗೆ ಬರ್ತದೆ, ಇಲ್ಲ ಸಂಜೆ ಉರಿ ಬಿಸಿಲು ನಾನೀಗ ಹೋಗಿ ಇದು ಮಾಡ್ಕೊಳ್ತೀನಿ ಅಂತೇಳಿ ಬರೋದಿಲ್ಲ. ಅವು ಸಂಜೆ 4-5 ಗಂಟೆಗೆ ಟೆಂಪ್ರೇಚರ್ ಕಡಿಮೆ ಆದಾಗ ಬಂದು ನೀರಿಗೆ ಇಳಿದು ಚೆನ್ನಾಗಿ ನೀರಲ್ಲಿ ಮುಳುಗಿ ಎದ್ದು ಮಾಡಿ ಬಾಡಿ ಟೆಂಪ್ರೇಚರ್ ಕೂಲಾದ ನಂತರ ನಾರ್ಮಲ್ ಟೆಂಪ್ರೇಚರಿಗೆ ಬಂದ ಮೇಲೆ ಹೊಟ್ಟೆ ಒಳಗಡೆ ನೀರು ತಗೊಳ್ತದೆ.
ಸೊ ನಮಗೆ ಬಿಸಿಲಲ್ಲಿ ಬಂತು ಅರ್ಜೆಂಟ್ ಬೇಗ ಫ್ರಿಜ್ಜಲ್ಲಿರುವ ಕೋಲ್ಡ್ ನೀರು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು ಅಂತೇಳಿ ಆನೆ ಇಂದ ನಾವು ನೋಡಿ ಕಲಿಬೇಕು. ಡ್ರಿಂಕಿಂಗ್ ಕೋಲ್ಡ್ ವಾಟರ್ ವೆನ್ ಅವರ್ ಬಾಡಿ ಟೆಂಪರೇಚರ್ ಈಸ್ ಹೈ, ಈಸ್ ಹಾಟ್, ಅಥವಾ ಬಾಡಿ ಈಸ್ ಹಾಟ್ ಈಸ್ ವೆರಿ ಬ್ಯಾಡ್ ಫಾರ್ ದ ಹೆಲ್ತ್. ಅದನ್ನು ನಾವು ಕಲಿಬೇಕು. ಬ್ಯಾಡ್ ಫಾರ್ ದ ಹೆಲ್ತ್ ಸೈಂಟಿಫಿಕಲಿ ಹೇಳ್ತಾ ಇದ್ದಾರೆ ಈಗ. ಬಟ್ ಇದೆಲ್ಲ ಲೆಸನ್ಸ್ ನಾವು ಆನೆಗಳಿಂದೇ ನೋಡಿದ್ದೀವಿ. ಆನೆಗಳು ಎಷ್ಟು ಇದಾದರೂ ಅಂಥ ಉರಿ ಬಿಸಿಲಲ್ಲಿ ನಾವು ಈಗ ಆನೆ ಹಿಡ್ಕೊಂಡು ಹೋದಾಗ ಸಮೇತ ನಾವೀಗ ಅದು ಮಧ್ಯದಲ್ಲಿ ಏನೋ ಕೆರೆನೋ ಹಳ್ಳನೋ ಹೊಳೆಗಳೇ ಸಿಕ್ಕಿದ್ರು ಸಮೇತ ಅಲ್ಲಿ ನೀರಿಗೆ ಬಿಟ್ಟರೆ ಅವು ಬಾಯಿಗೆ ತಗೊಳ್ಳೋದಿಲ್ಲ. ಹೊಟ್ಟೆಗಳಿಗೆ ಹೊಡ್ಕೊಳ್ತದೆ, ಮೇಯಿಗೆ ಹೊಡ್ಕೊಳ್ತದೆ, ತಲೆಗೆ ಹೊಡ್ಕೊಳ್ತದೆ, ಇದಕ್ಕೆ ಹೊಡ್ಕೊಳ್ತದೆ, ನೀರು ಕುಡಿಯೋಲ್ಲ ಅವು. ಆಗೋಷ್ಟು ಬೇಯ್ದು ಬಾಡಿ ಟೆಂಪ್ರೇಚರ್ನ ಕೂಲ್ ಮಾಡ್ತದೆ. ಅದು ಬಿಟ್ಟರೆ ಅವು ಇದು ಮಾಡಿ ಕುಡಿಲಿಕ್ಕೆ ಹೋಗೋದಿಲ್ಲ. ಸೊ ಹಾಗೆ ಅವ್ರದ್ದು ಅದೇ ಒಂದು ಇದೆ. ಸೈಂಟಿಫಿಕಲಿ ಅದನ್ನ ಸ್ಟಡಿ ಮಾಡೋಕ್ಕೆ ಹೋದರೆ ಅದರಿಂದನೇ ನಾವು ಕಲೀಲಿಕ್ಕೆ ಸುಮಾರಿದೆ. ವೈಜ್ಞಾನಿಕವಾಗಿ ದೇ ಆರ್ ದ ಗುಡ್ ಸೈಂಟಿಸ್ಟ್ ಬೈ ದೆಮ್ಸೆಲ್ವ್ಸ್ ಹೇಳಬೇಕಾದ್ರೆ ನಿಜವಾಗಿ ಇದರಲ್ಲಿ. ಮತ್ತು ಇದು ಅಷ್ಟೇ, ಏನು ನಾವು ಡಿಸ್ಟ್ರಾಯ್ ಮಾಡಬಾರ್ದು ಅಂತ ಹೇಳೋದನ್ನ ಸಮೇತ ಅದು ಈಗ ಬಾಳೆ ಗುಂಪು ಬಾಳೆ ಇದೆ ಬಂದರೆ ಅದರಲ್ಲಿ ಒಂದನ್ನು ಮುರಿತದೆ, ಒಂದನ್ನು ಮುರಿದು ಅದರಲ್ಲಿ ಒಂದರಲ್ಲಿ ಇರೋದನ್ನ ತಿಂದುಬಿಟ್ಟು ಹೋಗ್ತದೆ. ಬಟ್ ಸಿಟ್ಟು ಬಂದಾಗ ಡ್ಯಾಮೇಜ್ ಮಾಡಲಿಕ್ಕೆ 2-3 ಆ ಕಡೆ ಸಿಕ್ಕಿದನ್ನೆಲ್ಲ ಮುರಿದಾಗ್ತದೆ. ಬಿಟ್ಟರೆ ದ್ವೇಷ ಸಾಧಿಸಲಿಕ್ಕೆ ಅದು ಬಿಟ್ಟರೆ ಹಂಗೆ ಅವು ಒಂಥರ ಒಂದು ಯಾವುದೇ ಒಂದು ಶಿಸ್ತಬದ್ಧ ಒಂದು ಇದೆ, ಶಿಷ್ಟತೆ. ಸೊ ದೇ ಆರ್ ದೆಮ್ಸೆಲ್ವ್ಸ್ ಹ್ಯಾವ್ ದೇರ್ ಒರಿಜಿನಲ್ ಒಂದು ಬಿಹೇವಿಯರ್, ಅದನ್ನು ಇನ್ಬಿಲ್ಟ್. ಸೊ ಅದನ್ನು ಅವು ಮುರಿಯೋದಿಲ್ಲ ಯಾವಾಗಲೂ. ಬಟ್ ಅನಿವಾರ್ಯತೆ ಅಂತ ಹೇಳುವಾಗ ಸೊ ದೇ ಬ್ರೇಕ್ ದ ರೂಲ್. ನಮ್ಮಲ್ಲೂ ಹಂಗೆ ಅನಿವಾರ್ಯತೆ, ಬ್ರೇಕ್ ದ ರೂಲ್ ಅಷ್ಟೇ.